ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವಂತಹ ಪ್ರಸಿದ್ಧ ಗುಡ್ಡೇಕಲ್ನಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಆಡಿ ಕೃತಿಕೆ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ವಿಜೃಂಭಣೆಯಿಂದ ನೆರವೇರಿದೆ. ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಜಾತ್ರೆ ಉತ್ಸವಗಳು ನಡೆಯೋದಿಲ್ಲ ಅನ್ನುವಂಥ ನಂಬಿಕೆಯ ನಡುವೆಯೂ ಕೂಡ ಈ ಆಡಿ ಕೃತಿಕೆ ಸಂಭ್ರಮಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಿದ್ದಾರೆ. ಸಾಮಾನ್ಯವಾಗಿ ಆಷಾಢ ಮಾಸ ಬಂದ್ರೆ ಸಾಕು, ಯಾವುದೇ ಶುಭ ಸಮಾರಂಭಗಳಾಗ್ಲಿ ಅಥವಾ ಜಾತ್ರೆಗಳಾಗ್ಲಿ ನಡೆಯುವುದಿಲ್ಲ. ಆದರೆ ಶಿವಮೊಗ್ಗದ ಹೊರವಲಯದಲ್ಲಿರುವಂತಹ ಗುಡ್ಡೇಕಲ್ನಲ್ಲಿ ಮಾತ್ರ ಈ ನಿಯಮ ಉಲ್ಟಾ. ಇಲ್ಲಿ ಆಷಾಢ ಮಾಸದಲ್ಲೇ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಜಾತ್ರೆ ನಡೆಯುವುದು ಶತಮಾನಗಳ ಸಂಪ್ರದಾಯ. ಈ ಆಡಿ ಕೃತಿಕೆ ಉತ್ಸವಕ್ಕೆ ಚಿಕ್ಕಮಗಳೂರು ಸೇರಿ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಊರುಗಳಿಂದ ಸಾವಿರಾರು ಭಕ್ತ ಸಾಗರವೇ ಹರಿದು ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಜಾತ್ರೆಯಲ್ಲಿ ಸಂಭ್ರಮಿಸಿದ್ರು. ದೇವಸ್ಥಾನಕ್ಕೆ ಬಂದಿದ್ವಿ, ತುಂಬಾ ಚೆನ್ನಾಗಿದೆ, ತುಂಬಾ ರಶ್ ಇದೆ. ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಪ್ರತಿ ವರ್ಷ ಬರ್ತೀವಿ, ಫ್ಯಾಮಿಲಿ ಜೊತೆ ಬರ್ತೀವಿ. ತುಂಬಾ ಖುಷಿ ಆಯ್ತು. ಪಾದಯಾತ್ರೆ ಮಾಡ್ಕೊಂಡ್ ಬಂದ್ವಿ ಮನೆಯಿಂದ. ಬಟ್ ದೇವ್ರನ್ನ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಜಾತ್ರೆ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ನಡೀತಾ ಇರೋದು ಏನಂದರೆ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ನಂಬಿಕೊಂಡು ಬಂದವರಿಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಉದಾಹರಣೆಗೆ ನಮಗೆ 1982ರಲ್ಲಿ ಕೆಲಸಕ್ಕೆ ಸೇರಬೇಕು ಅಂತ ದೇವ್ರಿಗೆ ಬೇಡ್ಕೊಂತ ಬಂದಿದ್ದೀವಿ. ನಾವು ಅವತ್ತವರೆಗೂ ಇವತ್ತವರೆಗೂ ನಾವು ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ, ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಸರ್. ಭದ್ರಾವತಿ, ಶಿವಮೊಗ್ಗ, ಈ ಕಡೆ ತೀರ್ಥಹಳ್ಳಿ, ಈ ಕಡೆ ಕೊಪ್ಪ, ಈ ಕಡೆ ಎಲ್ಲ ಕಡೆಯಿಂದನೂ ಬರ್ತಾರೆ. ಎಲ್ಲ ಕಡೆ ಶಿವಮೊಗ್ಗ ಸುತ್ತಮುತ್ತ ಒಂದು 8 ತಾಲೂಕಿನಲ್ಲಿ ಎಲ್ಲ ಬಂದೇ ಬರ್ತಾರೆ. ಇನ್ನು ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಭಕ್ತರು ಸಲ್ಲಿಸುವ ಕಠಿಣ ಹರಕೆ. ಕೆನ್ನೆ, ನಾಲಿಗೆ ಹಾಗೂ ಕಿವಿಗಳಿಗೆ 16 ಅಡಿ ಉದ್ದದ ವೇಲಾಯುಧ ಮತ್ತು ತ್ರಿಶೂಲಗಳನ್ನ ಚುಚ್ಚಿಕೊಂಡು ಭಕ್ತರು ಶ್ರದ್ಧೆಯಿಂದ ಕಾವಡಿ ಹೊತ್ತು ದೇವಾಲಯದ ಆವರಣಕ್ಕೆ ಆಗಮಿಸುತ್ತಾರೆ. ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಪರವಶತೆಯಲ್ಲಿ ಹರೋಹರ ಘೋಷಣೆ ಕೂಗುತ್ತಾ ಸಾಗುವ ಭಕ್ತರ ಪರಾಕಾಷ್ಠೆ ಮುಗಿಲು ಮುಟ್ಟಿತು. ಶ್ರಾವಣದ ಪ್ರಥಮ ಜಾತ್ರೆ ಅಂದರೆ ಈ ಸುಬ್ರಹ್ಮಣ್ಯ ಸ್ವಾಮಿ. ಪ್ರಪಂಚದಲ್ಲಿ ಶ್ರಾವಣ, ಹಿಂದೂ ಧರ್ಮದಲ್ಲಿ ಶ್ರಾವಣದ ಪುಣ್ಯಕಾಲ. ಈ ಪುಣ್ಯಕಾಲದಲ್ಲಿ ಪ್ರಪ್ರಥಮವಾಗಿ ಗಣಪತಿ, ಎರಡನೇದಾಗಿ ಬಾಲಸುಬ್ರಹ್ಮಣ್ಯ. ನಿತ್ಯ ಬಾಲಸುಬ್ರಹ್ಮಣ್ಯನ ಪೂಜೆ ಮಾಡಲಿದ್ರು ವರ್ಷಕ್ಕೆ ಭರಣಿ ನಕ್ಷತ್ರದಿಂದ ಮತ್ತು ಆಡಿ ಕೃತಿಕೆ ದಿನದಂದು ನಾವು ಶ್ರಾವಣದಲ್ಲಿ ಪ್ರಥಮವಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಮಳೆಯನ್ನು ಲೆಕ್ಕಿಸದೆ ಕುಟುಂಬ ಸಮೇತರಾಗಿ ಆಗಮಿಸಿದ ಸಾವಿರಾರು ಭಕ್ತರು ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆದು ಧನ್ಯತೆ ಮೆರೆದರು. ಆಕರ್ಷಕ ಅಲಂಕಾರದಲ್ಲಿರುವಂತಹ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಪ್ರಾರ್ಥಿಸಿಕೊಂಡಿದ್ದು ವಿಶೇಷವಾಗಿತ್ತು.